ಕೋಲಾರ ನಗರ ವ್ಯಾಪ್ತಿಯಲ್ಲಿ ನಾವು ಒಂದು ಪ್ರಿಪ್ರೇಷನ್ ಫಾರ್ ಡಕಾಯಿಟಿ ಕೇಸನ್ನು ಮಾಡಿ ಅದರಲ್ಲಿ ಒಟ್ಟಾರೆ 5 ಜನನ್ನ ಅರೆಸ್ಟ್ ಮಾಡಿದ್ದೀವಿ. ಈ 5 ಜನದಲ್ಲಿ ವಿನೋದ್, ರಿಯಾನ್, ಪ್ರವೀಣ್ ಮತ್ತು 2 ಅಪ್ರಾಪ್ತ ಬಾಲಕರನ್ನು ನಾವು ವಶಕ್ಕೆ ತಗೊಂಡಿದ್ದು. ಇವರು ಒಂದು 3 ಗಾಡಿಯಲ್ಲಿ ನಮ್ಮ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಕೋಲಾರ ಟೌನ್ ಲಿಮಿಟ್ಸ್ಗೆ ಬಂದು ಇಲ್ಲಿ ಒಂದು ರಾಡು ಮತ್ತು ಹಗ್ಗ, ಖಾರದ ಪುಡಿ ತಗೊಂಡು ಒಂದು ಡಕಾಯಿಟಿ ಮಾಡೋದಕ್ಕೆ ಅವರು ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ದರು. ಇವರನ್ನು ವಿಚಾರಣೆ ಮಾಡಬೇಕಾದ್ರೆ ನಮಗೆ ನಮ್ಮ ಕೋಲಾರ ನಗರದಲ್ಲಿ ನಡೆದಂತಹ 2 ಸರಣಿ ಗೆಳೆತನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವರೆಲ್ಲ ನೀಡಿದ್ದಾರೆ. ಇವರೇ ಈ ಟೀಮೇ ಬಂದ್ಬಿಟ್ಟು 17ನೇ ತಾರೀಕು ಡಿಸೆಂಬರ್ ಮತ್ತು 17ನೇ ತಾರೀಕು ಜಾನ್ವರಿ 2 ದಿನ ಸರಣಿ ಗೆಳೆತನಗಳನ್ನು ಮಾಡಿ ಹೋಗಿದ್ದಾರೆ ಅಂತ ನಮಗೆ ತಿಳಿದು ಬಂದಿದೆ. ಇದರಲ್ಲಿ ಮಾಸ್ಟರ್ ಮೈಂಡ್ ರೋಹಿತ್ ಅಂತ ಅವನು ಒಬ್ಬ ಇದ್ದು, ಅವನ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಇಷ್ಟರಲ್ಲೇ ಅವನು ಕೂಡ ನಾವು ದಸ್ತಗಿರಿಯನ್ನು ಮಾಡಿದ್ದೀವಿ, ನಾವು ಮಾಡ್ತೀವಿ. ಆಲ್ರೆಡಿ ಒಂದು 2 ಟೀಮ್ನ ಇದಕ್ಕಂತಲೇ ನಾವು ಸ್ಪೆಸಿಫಿಕ್ಕಾಗಿ ಬಿಟ್ಟಿದ್ದೀವಿ. ಈ ಹುಡುಗರೆಲ್ಲ ಬಂದ್ಬಿಟ್ಟು ಬೆಂಗಳೂರು ಸಿಟಿಯಲ್ಲಿ ಸುಧಾಮ್ ನಗರ ಅನ್ನೋ ಒಂದು ಏರಿಯಾ ಇಲ್ಲಿ ವಾಸ ಮಾಡೋರು. ಇವರೆಲ್ಲರೂ ಎಲ್ಲ 19-20 ಇಯರ್ಸ್ ಆಗಿರೋದ್ರಿಂದ ಇವರೆಲ್ಲರಿಗೂ ಒಂದು ಸ್ವಲ್ಪ ಕುಡಿಯೋದು ಮತ್ತು ಮೋಜು ಮಸ್ತಿ ಮಾಡೋ ಒಂದು ಚಟ ಇರುತ್ತೆ. ಇದ್ರ ಜೊತೆಗೆ ಮಾದಕ ವಸ್ತುನೂ ಕೂಡ ತಗೊಂಡ್ಕೊಳ್ಳೋ ಒಂದು ಅಭ್ಯಾಸ ಇರುತ್ತೆ. ಇವರೆಲ್ಲರೂ ಕೂಡ ಈ ಒಂದು ಜಾಗದಲ್ಲಿ ಕಳ್ಳತನವನ್ನು ಮಾಡಿ ನಂತರ ಒಂದು ಸ್ಮಶಾನಕ್ಕೆ ಹೋಗಿ ಆ ಸ್ಮಶಾನದಲ್ಲಿ ಅವರು ಈ ಪಾರ್ಟಿಯನ್ನು ಮಾಡ್ತಾಯಿದ್ರು. ಅದಾದ ನಂತರ ಮುಂದಿನ ಜಾಗಕ್ಕೆ ಅವರು ಹೋಗೋರು. ಇದೇ ರೀತಿ ಅವರು ಕೇವಲ ಕೋಲಾರದಲ್ಲೇ ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಸಿಟಿಯಲ್ಲೂ ಸುತ್ತಮುತ್ತ ಹಲವಾರು ಕಡೆ ಕೇಸಸನ್ನು ಮಾಡಿದ್ದು. ಈ ಒಂದು ಗ್ಯಾಂಗನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಈ ವಿಚಾರದಲ್ಲಿ ನಮ್ಮ ಕೋಲಾರ ಟೌನಲ್ಲಿರುವಂತಹ ಆಫೀಸರ್ಸ್ ಮತ್ತು ಸಿಬ್ಬಂದಿ, ಕ್ರೈಮ್ಸ್ ಟೀಮು ಒಳ್ಳೆಯ ಕೆಲಸವನ್ನು ಮಾಡಿದ್ದು. ಅವರೆಲ್ಲರಿಗೂ ನಾವು ವಿಶೇಷ ಬಹುಮಾನವನ್ನು ನಾವು ಘೋಷಣೆ ಮಾಡಿದ್ದೀವಿ. ಈ ಒಂದು ಕೇಸಲ್ಲಿ ಆಲ್ರೆಡಿ ನಾವು ಮ್ಯಾಕ್ಸಿಮಮ್ ಅಫೆಂಡರ್ಸ್ನ ಅರೆಸ್ಟ್ ಮಾಡಿದ್ದು. ಬರುವ ದಿನಗಳಲ್ಲೂ ಕೂಡ ಇನ್ನೂ ಯಾರ್ಯಾರು ಇದ್ದಾರೆ ಅವ್ರ ಮೇಲೂ ಕೂಡ ನಾವು ಕಾನೂನಾತ್ಮಕ ಕ್ರಮವನ್ನು ಜರುಗಿಸ್ತೀವಿ. ಇವರೆಲ್ಲರದೂ ನಾವು ಇನ್ನೂ ಡೀಟೇಲ್ಸ್ನ ತೊಗೊತಾ ಇದ್ವಿ. ನಾವು ಇಷ್ಟರಲ್ಲೇ ಜಸ್ಟ್ ಲಾಸ್ಟ್ 1 ಡೇ ಸುಮಾರು 16 ಕೇಸಸ್ಸಲ್ಲಿ ಎಲ್ಲರೂ ಸೇರಿ, ಒಬ್ಬರ ಮೇಲೆ ಅಲ್ಲ ಎಲ್ಲರೂ ಸೇರಿ 16 ಕೇಸಲ್ಲಿ ಇನ್ವಾಲ್ವ್ ಆಗಿರೋದು ನಮಗೆ ಗೊತ್ತಾಗಿದೆ. ಈ ಕೇಸುಗಳು ನಮ್ಮ ಮೇನ್ಲಿ ಥೆಫ್ಟ್ ಕೇಸಸ್ ಆಗಿದ್ದು, ಅಪ್ರಾಪ್ತ ಬಾಲಕರು ಕೂಡ ಅವರು ಕೂಡ ಕೆಲವು ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಈ ಮೇಯ್ನ್ ನಮಗೆ ಕಿಂಗ್ ಪಿನ್ ಸಿಕ್ಕಾಗ ಅವನು ಈಸ್ ವಾಂಟೆಡ್ ಇನ್ ಮೋರ್ ದ್ಯಾನ್ 50 to 60 ಕೇಸಸ್ ಅಂತ ನಮಗೆ ಒಂದು ಅಂದಾಜು ನಾವು ನಮ್ಮ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದ್ದೀವಿ. ಯಾರು ಅವನ್ನ ಇನ್ನೂ ಬೆಂಗಳೂರು ಸಿಟಿಯಲ್ಲಾಗಿರ್ಬೋದು ಅಥವಾ ಇತರ ಜಿಲ್ಲೆಗಳಲ್ಲಾಗಿರ್ಬೋದು ಅವನ್ನ ಯಾರೂ ಇಲ್ಲಿ ತನಕ ಹಿಡಿಯೋಕ್ಕೆ ಆಗಿರಲಿಲ್ಲ. ನಾವು ಆ ಒಂದು ಕಾರ್ಯಕ್ಕೆ ಇವಾಗ ಮುಂದಾಗಿದ್ದೀವಿ. ಅತಿ ಶೀಘ್ರದಲ್ಲೇ ಅವನ್ನ ನಾವು ಬಂಧನ ಮಾಡಿಬಿಟ್ಟು ಅವನ್ನ ದಸ್ತಗಿರಿ ಮಾಡಿ ಜೈಲಿಗೆ ಪ್ರೊಡ್ಯೂಸ್ ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ. ಇವರೆಲ್ಲರೂ ಬಂದ್ಬಿಟ್ಟು ಯಾರೂ ಒಂದು ಮನೆಯಲ್ಲಿ ಅಂತ ಇರ್ತಾ ಇರಲಿಲ್ಲ. ಎಲ್ಲರೂ ಕೂಡ ಕಂಟಿನ್ಯೂಸ್ ಮೂಮೆಂಟಲ್ಲೇ ಇರೋರು. ಅವರು ಒಂದು ಸರ್ತಿ ಮಾಡಾದಮೇಲೆ ಒಂದು ಸ್ಮಶಾನ, ಅದು ಸುಧಾಮ್ ನಗರದಲ್ಲೇ ಅಲ್ಲಿ ಒಂದು ಸ್ಮಶಾನದಲ್ಲೇ ಅವರು ಇರ್ತಾ ಇದ್ದಿದ್ದು. ಅಲ್ಲೇ ಅವರು ಊಟ, ನಿದ್ದೆ, ಆಮೇಲೆ ಬೇರೆ ಎಲ್ಲ ಕೆಲಸಗಳನ್ನು ಅಲ್ಲೇ ಮಾಡಿಕೊಂಡು ಇದ್ದರು ಅವರು. ಅದನ್ನು ನಮ್ಮ ಟೀಮ್ ಅವರು ಯಾರು ಅವ್ರಿಗೆ ವಿಚಾರಣೆ ಮಾಡಿದಾಗ ಈ ಎಲ್ಲ ಒಂದು ಮಾತುಗಳನ್ನು ನಮಗೆ ತಿಳಿಸ್ಬಿಟ್ಟಿದ್ದಾರೆ. ಅವರು ಕಳ್ಳತನವನ್ನು ಮೇನ್ಲಿ ಮೋಜು ಮಸ್ತಿ ಮಾಡೋದಕ್ಕೇ ಮಾಡ್ತಾಯಿದ್ರು. ಅವರು ಕುಡಿಯೋದು ಮತ್ತು ಈ ಮಾದಕ ವಸ್ತುವನ್ನು ಸೇವನೆ ಮಾಡೋದಕ್ಕೇ ಹೆಚ್ಚು ಈ ಒಂದು ಕಳ್ಳತನಗಳನ್ನು ಮಾಡ್ತಾಯಿದ್ರು ಅಂತ ನಮಗೆ ತಿಳಿದು. ಯೂರಾಲಜಿ
ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 7270 ಅಥವಾ 9141066685.